ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ಕನ್ನಡ ವ್ಯಾಕರಣ ಅಂದ್ರೆ ಮುಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓದ್ ವಿಡಿಯೋದಲ್ಲಿ ನಾವು ವ್ಯಂಜನಕ್ಕೆ ಸೇರಿದ ಒಂದು ಆದೇಶ ಸಂಧಿ ಬಗ್ಗೆ ಅಧ್ಯಯನ ಮತ್ತು ಪ್ರಕೃತಿ ಭಾವ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇಂದು ನಾವು ಎದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರೆ ಸಂಸ್ಕೃತ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಬನ್ನಿ, ಸಂಸ್ಕೃತ ಭಾಷೆಯ ಸಂಧಿಗಳು ಎಷ್ಟಿವೆ ಮತ್ತವು ಯಾವ್ಯಾವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕನ್ನಡ ವ್ಯಾಕರಣ ಸಂಸ್ಕೃತ ಸಂಧಿಗಳು. ನಾವು ದೇಶೀಯ ಶಬ್ದಗಳೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಬಳಸುತ್ತೇವೆ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಪದಗಳೇ. ಇಂಥ ಸಂಧಿಗಳಿಗೆ ಸಂಸ್ಕೃತ ಸಂಧಿ ಎಂದು ಹೆಸರು. ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ವ್ಯಂಜನ ಸಂಧಿಗಳಿವೆ. ಅಂದ್ರೆ ಸಂಸ್ಕೃತ ಸಂಧಿ ಅಂದ್ರೆ ಏನು ಅಂದ್ರೆ, ನಾವು ದೇಶೀಯ ಶಬ್ದಗಳೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಬಳಸ್ತೀವಿ. ಅಂದ್ರೆ ನಾವು ನಮ್ ದೇಶೀಯ ಶಬ್ದಗಳಲ್ಲಿ ನಾವು ಸಂಸ್ಕೃತ ಪದಗಳನ್ನು ನಾವು ಇವಾಗ ಮಾತಾಡ್ತಕ್ಕಂತ ಒಂದೇ ಭಾಷೆಯಾಗಿ ಮಾತಾಡಲ್ಲ. ಯಾಕಪ್ಪ ಅಂದ್ರೆ ನಾವು ಈಗ ಏನೇ ಮಾತಾಡ್ಲಿ ಯಾವ್ಯಾವ ಭಾಷೆನ ಮಿಕ್ಸ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಸಂಸ್ಕೃತ ಭಾಷೆನೂ ಮಾತಾಡ್ತೀವಿ, ಕನ್ನಡ ಭಾಷೆನೂ ಮಾತಾಡ್ತೀವಿ, ಫಾರ್ಸಿ ಭಾಷೆ ಕೂಡ ಮಾತಾಡ್ತೀವಿ, ಮತ್ತೆ ಅರಬಿ ಭಾಷೆ, ಹಿಂದಿ ಭಾಷೆ, ಹಲವಾರು ಭಾಷೆಗಳನ್ನ ನಾವು ಮಿಕ್ಸ್ ಮಾಡಿ ಭಾಷೆ ಮಾತಾಡ್ತೀವಿ. ನಾವು ಒಂದೇ ಭಾಷೆನ ಮಾತಾಡಲ್ಲ. ಹಾಗೆ ಈ ನಮ್ ಸಂಸ್ಕೃತನ ಏನಪ್ಪಾ ಅಂದ್ರೆ ನಮ್ ದೇಶೀಯ ಒಂದು ಭಾಷೆ ಇರುವುದರಿಂದ ಅದಕ್ಕೆ ನಾವು ಸಂಸ್ಕೃತವನ್ನು ಸೇರಿಸಿಕೊಂಡು ಬಳಸತಕ್ಕಂಥದ್ದೇ ಒಂದು ನಮ್ಗೆ ಸಂಸ್ಕೃತ ಸಂಧಿ. ಇದು ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಪದಗಳೇ. ಇಂತಹ ಸಂಧಿಗಳಿಗೆ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಂಸ್ಕೃತ ಪದಗಳಲ್ಲಿ ಇದ್ದಂತ ಸಂಧಿಗಳಿಗೆ ನಾವು ಪೂರ್ವ ಪದದಲ್ಲಿ ಮತ್ತು ಸಂಸ್ಕೃತ ಪೂರ್ವ ಮತ್ತು ಉತ್ತರದಲ್ಲಿ ನಾವು ನೋಡ್ತಕ್ಕಂತ ನಾವು ಸಂಸ್ಕೃತ ಸಂಧಿ ಎಂದು ಕರಿತೀವಿ. ಅಂದ್ರೆ ಇಲ್ಲಿ ನಾವ್ ಏನ್ ನೋಡ್ತೀವಪ್ಪ ಅಂದ್ರೆ ಸಂಸ್ಕೃತದ ಒಂದು ಪೂರ್ವ ಪದ, ಒಂದು ಉತ್ತರ ಪದ, ಅವೆರಡನ್ನ ನಾವು ಗೊತ್ತಿದ್ರೆ ನಾವು ಈಜಿಯಾಗಿ ಈ ಸಂಧಿನ ಗುರ್ತು ಮಾಡಬಹುದು. ಅದಕ್ಕೆ ನಾವು ಸಂಸ್ಕೃತ ಭಾಷೆ ಎಂದು ಕರೆಯುತ್ತೇವೆ. ನಾವು ಸಂಸ್ಕೃತ ಸಂಧಿಗಳಲ್ಲಿ ಎರಡು ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ಒಂದು ಸ್ವರ, ಒಂದು ವ್ಯಂಜನ. ಅಂದ್ರೆ ಸ್ವರದಲ್ಲಿ ಎಷ್ಟು ಬರ್ತಾವ ಮತ್ತು ವ್ಯಂಜನದಲ್ಲಿ ಎಷ್ಟು ಬರ್ತಾವ ಅನ್ನೋದು. ಈಗ ಸ್ವರದಲ್ಲಿ ಬರ್ತಕ್ಕಂತ ನಾವು ಒಂದು ಸಂಧಿಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಅ, ಆ, ಇ, ಈ, ಉ ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಒಂದು ದೀರ್ಘವಾದ ಸ್ವರ ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಅಂದ್ರೆ ಸವರ್ಣ ಸ್ವರಗಳಂದ್ರೆ ಯಾವುವು? ಅ, ಆ, ಇ, ಈ, ಉ ಇವು ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ, ಅಂದ್ರೆ ಈಗ ಇದು ಬಂದಾಗ ಇವೆರಡರ ನಡುವೆ ಒಂದು ಸ್ವರ ಆಗ್ಲಿ ಅಥವಾ ಒಂದು ವ್ಯಂಜನ ಆಗ್ಲಿ ಆದೇಶವಾಗಿ ಬರುವುದನ್ನ, ಅಂದ್ರೆ ಅವೆರಡರ ಮಧ್ಯದಲ್ಲಿ ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಈಗ ನಾವು ಉದಾಹರಣೆ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಉದಾಹರಣೆ, ದೇವಾಸುರ. ದೇವ ಪ್ಲಸ್ ಅಸುರ ಅಂದ್ರೆ ನಮ್ಗೆ ಇಲ್ಲಿ ಏನು ಆದೇಶವಾಗಿ ಬಂದದಪ್ಪ ಅಂತಂದ್ರೆ ನಮ್ಗೆ ಆದೇಶವಾಗಿ ಬಂದದ. ದೇವ ಪ್ಲಸ್ ಅಸುರ, ದೇವಾಸುರ. ಈ ತರ ನಾವು ಬಿಡಿಸಿದಾಗ ನಮ್ಗೆ ಸವರ್ಣ ದೀರ್ಘ ಸಂಧಿನ ಅಂತ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಸವರ್ಣ ದೀರ್ಘ ಸಂಧಿ ಯಾವ ತರ ಬರ್ತಪ್ಪ ಅಂದ್ರೆ ಅ, ಆ, ಈ, ಉ ಈ ತರ ಬಂದು ನಾವು ಬಿಡಿಸಿದಾಗ ನಮ್ಗೆ ಅ, ಆ, ಈ ಬಂದ್ರೆ ಅದು ಸವರ್ಣ ದೀರ್ಘ ಸಂಧಿ ಅಂತ ನಾವು ಗುರುತಿಸಬೇಕಾಗುತ್ತೆ. ಅಂದ್ರೆ ಆದೇಶವಾಗಿ ಬರ್ತಕ್ಕಂತ ಪದಗಳು.
ಸುರ ಸುರ ಅಂದ್ರೆ ಸುರ ಅಧಿಕ್ ಅಸುರ, ಇಲ್ಲಿನ ಅ ಬಂದಿದೆ. ಸುರ ಅಧಿಕ್ ಅಸುರ. ಮಹಾತ್ಮ, ಮಹಾತ್ಮ ಇದು ಜಾಸ್ತಿ ಎಕ್ಸಾಮ್ ದಲ್ಲಿ ಬಂದಿರತಕ್ಕಂತ ಒಂದು ಕ್ವಶನ್ ಆಗಿದೆ. ಮಹಾ ಅಧಿಕ್ ಆತ್ಮ, ಮಹಾತ್ಮ ಬಿಡಿಸಿದಾಗ. ಭೂಮೇಶ್ವರ, ಭೂಮೇಶ್ವರ ಭೂಮಿ ಪ್ಲಸ್ ಈಶ್ವರ. ಈಗ ನಾನು ಈ ಒಂದು ಸವರ್ಣ ದೀರ್ಘ ಸಂಧಿಗೆ ಕೆಲವೊಂದು ಉದಾಹರಣೆಗಳ ಕೊಡ್ತೀನಿ, ಅದು ಬಿಡಿಸಿ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮೊದಲನೇದು ಗಿರೀಶ್, ಎರಡನೇದು ರವೀಂದ್ರ, ಮೂರನೇದು ಜಲಜಾಕ್ಷಿ, ಮೂರನೇದು ಶುಭಾಶಯಗಳು ಅಥವಾ ಶುಭಾಶಯ. ಈ 4 ಬಿಡಿಸಿ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಗುಣಸಂಧಿ. ಪೂರ್ವ ಪದದ ಕೊನೆಯ ಸ್ವರವು ಅ ಆ ಕಾರಗಳ ಮುಂದೆ ಈ ಕಾರಗಳಿದ್ದರೆ ಎ ಕಾರವು, ಉ ಕಾರಗಳಿದ್ದರೆ ಓ ಕಾರವು, ಋಕಾರವಿದ್ದರೆ ಅರ್ಕಾರವು ಆ 2 ಸ್ವರಗಳ ಜಾಗದಲ್ಲಿ ಆದೇಶವಾಗಿ ಬರುತ್ತದೆ. ಈ ಸಂಧಿಗೆ ಗುಣಸಂಧಿ ಎಂದು ಕರೆಯುತ್ತಾರೆ. ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರವು ಅಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಅ ಆ ಇದ್ರೆ ಅಂತ ಕಾರಗಳ ಮುಂದೆ ಏನ್ ಬರ್ತದೆ, ಈ ಬರುತ್ತೆ. ಅ ಆ ಇದ್ದಲ್ಲಿ ಈ ಕಾರಗಳಿದ್ರೆ ಅಲ್ಲಿ ಇದು ಅ ಆ ಕಾರಗಳ ಮುಂದೆ ಈ ಕಾರಗಳಿದ್ದರೆ ಎ ಕಾರವು, ಇವು ಮತ್ತು ಇವುಗಳ ನಡುವೆ ಇದ್ದಾಗ ಎ ಕಾರ ಬರುತ್ತೆ. ಉ ಕಾರಗಳಿದ್ದಾಗ ಓ ಕಾರವು ಅಂದ್ರೆ ಇವೆರಡರುಗಳಿದ್ರೆ ಓಕಾರ ಬರುತ್ತೆ. ಆ ಓಕಾರ ಇವು ಮಧ್ಯೆ ಇವುಗಳಿದ್ರೆ ಓಕಾರವು ಋಕಾರವಾಗಿ ಇರುತ್ತೆ. ಋಕಾರವಿದ್ದರೆ ಓಕಾರವು, ಋಕಾರವಿದ್ದರೆ ಅರ್ಕಾರವು. ಋ ಇದ್ದಲ್ಲಿ ಅರ್ ಅಂದ್ರೆ ನಾವು ಬಿಡಿಸಿದಾಗ ಗೊತ್ತಾಗುತ್ತೆ ಅದು ಯಾವ ತರ ಅದಂತ. ಅರ್ಕಾರವು ಬರುತ್ತೆ. ಆ 2 ಸ್ವರಗಳ ಅಂದ್ರೆ ಅವೆರಡು ಸ್ವರಗಳ ಜಾಗದಲ್ಲಿ ಆದೇಶವಾಗಿ ಬಂದ್ರೆ ಅದು ಏನಪ್ಪಾ ಅಂದ್ರೆ ಗುಣಸಂಧಿ ಎಂದು ಹೆಸರು. ನೋಡೋಣ ಉದಾಹರಣೆ ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಉದಾಹರಣೆ, ಸೂರೇಂದ್ರ = ಸೂರ ಪ್ಲಸ್ ಇಂದ್ರ. ಅಂದ್ರೆ ಇಲ್ಲಿ ಪೂರ್ವ ಪದ ಎ, ಇಲ್ಲಿ ಎ ಇದ್ರೆ ಇಲ್ಲಿ ನಮ್ಗೆ ಅ ಬಂದಿದೆ ನೋಡಿ, ಮಧ್ಯ ಬರ್ತಲ್ಲ ಇದು ಎ, ಈ ಕಾರ ಎ, ಆ ಮತ್ತೆ ಈಗಳ ನಡುವ ಬರುತ್ತೆ. ಇಲ್ಲಿ ಬಂದಿದೆ ಎ, ರೇ ಅನ್ನೋದೇ ಇಲ್ಲಿ ಎ ಇಲ್ಲಿ ಬರುತ್ತೆ ನೋಡು. ಅದನ್ನೇ ನಾವು ಇಲ್ಲಿ ಬಿಡಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ಅ, ಇಲ್ಲಿ ಈ ಇಂದ್ರ, ಈ ತರ ಸೂರ ಅಧಿಕ್ ಇಂದ್ರ, ಸೂರೇಂದ್ರ. ನೆಕ್ಸ್ಟ್ ದರೇಂದ್ರ, ದರ ಅಧಿಕ್ ಇಂದ್ರ, ದರೇಂದ್ರ. ಈ ತರ ನಾವು ಬಿಡಿಸ್ಕೊಳ್ತಾ ಹೋದಾಗ ಮಾತ್ರ ನಮ್ಗೆ ಯಾವುದಂತ ಗೊತ್ತಾಗುತ್ತೆ, ಯಾವ ತರ ಬರುತ್ತೆ ಮತ್ತೆ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಈಗ ಒಂದು ಸ್ವರದಲ್ಲಿ ಉದಾಹರಣೆ, ಒಂದು ಸಂಧಿಯಲ್ಲಿ ಉದಾಹರಣೆ ಬಿಡಿಸಿದಾಗ ಮತ್ತದು ಯಾವ ತರ ಬರುತ್ತೆ ಅನ್ನೋದನ್ನ ಕಂಡುಕೊಂಡಾಗ ಮಾತ್ರ ನಮ್ಗೆ ಇದು ಈ ತರ ಅನ್ನೋದನ್ನ ನಮ್ಗೆ ಗೊತ್ತಾಗಲು ಸಾಧ್ಯವಾಗುತ್ತೆ. ಇನ್ನೊಂದು ಉದಾಹರಣೆ, ಚಂದ್ರ ಅಧಿಕ್ ಉದಯ, ಚಂದ್ರೋದಯ. ಚಂದ್ರೋದಯ = ಚಂದ್ರ ಅಧಿಕ್ ಉದಯ, ಚಂದ್ರೋದಯ. ಇನ್ನ ಬಂದ್ಬಿಟ್ಟು ಏಕೋನ, ಏಕ ಅಧಿಕ್ ಊನ. ಇದಕ್ಕೆ ಉದಾಹರಣೆ ಅದು ಯಾವ್ದಪ್ಪ ಅಂದ್ರೆ ಇದು ಏಕ ಅಧಿಕ್ ಊನ. ಇದಕ್ಕೆ ಉದಾಹರಣೆ ಇದು ಏಕ ಅಧಿಕ್ ಊನ, ಏಕೋನ. ನೆಕ್ಸ್ಟ್ ಬಂದ್ಬಿಟ್ಟು ದೇವರ್ಷಿ, ದೇವ ಅಧಿಕ್ ಋಷಿ. ನಮ್ಗೆ ಇದು ರೂಕೆ ಯಾವ ತರ ಬರ್ತ್ಯ ಅನ್ನೋದನ್ನ ತಿಳಿಸ್ಕೊಡೋದು. ದೇವ ಅಧಿಕ್ ಋಷಿ ಅಂದ್ರೆ ಇದ್ರ ಮಧ್ಯೆ ಋಷಿ ಅನ್ನೋದನ್ನ ಇಲ್ಲಿ ನಾವು ಕಾಣ್ತೀವಿ, ರು ಅನ್ನೋದನ್ನ. ದೇವ ಅಧಿಕ್ ಋಷಿ, ದೇವ ಋಷಿ, ದೇವರ್ಷಿ, ಮಹೇಶ, ಮಹಾ ಅಧಿಕ್ ಈಶ, ಮಹೇಶ. ಈ ತರ ನಾವು ಬಿಡಿಸ್ಬೇಕು. ಬಿಡಿಸಿದಾಗ ಮಾತ್ರ ನಮ್ಗೆ ಯಾವ ಸಂಧಿ ಅನ್ನೋದು
ಗುರುತಿಸಲು ಸಾಧ್ಯವಾಗುತ್ತೆ. ಸೂರ್ಯೇಶ ಮತ್ತು ಸೂರ್ಯೋದಯ ಇವೆರಡನ್ನ ಬಿಡಿಸಿ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡೋಣ ಋದುಸಂಧಿ. ಋದುಸಂಧಿ ಬಹಳ ಸುಲಭ. ಆಕಾರಗಳ ಆಕಾರಗಳ ಮುಂದೆ ಐಕಾರಗಳು ಪರವಾದಾಗ ಐಕಾರವು ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾದರೆ ಋದುಸಂಧಿ ಆಗುವುದು. ಅಂದ್ರೆ ಅಕಾರಗಳ ಮುಂದೆ ಐಕಾರವು ಬಂದಾಗ ಐಕಾರವು ಓ ಔಕಾರಗಳ ಪರವಾಗಿ ಬಂದಾಗ ಔಕಾರವು ಆದೇಶವಾಗಿ ಬರುತ್ತೆ. ಅಂತದಕ್ಕೆ ನಾವು ಋದುಸಂಧಿ ಅಂತೀವಿ. ನೋಡ್ರಿ ಇಲ್ಲಿ ನೋಡ್ರಿ ಆ ಪ್ಲಸ್ ಐ ಇದಿಷ್ಟು ನಾವು ನೋಡಿದಾಗ ಐ ಆಗಿ ಕಾಣ್ತೀವಿ. ಇಲ್ಲಿ ಓ ಅವು ನೋಡಿದಾಗ ನಾವು ಇಲ್ಲಿ ಅವು ಆಗಿ ನೋಡ್ಬೇಕಾಗುತ್ತೆ. ಇಂಥವಕ್ಕೆ ಐ ಔಕಾರಗಳಿಗೆ ಋದಿ ಎಂಬ ಸಂಜ್ಞೆ ಇದೆ. ಈ ಋದಿಗೆ ನಾವು ಐ ಅವು ಬಂದಾಗ ಮಾತ್ರ ನಾವು ಬಿಡಿಸಿದಾಗ ಐ ಮತ್ತು ಅವು ಬಂದಾಗ ನಾವು ಬಿಡಿಸ್ತೀವಿ ನೋಡು, ಅದೇ ನಾವು ಋದುಸಂಧಿ ಅಂತ ಕಂಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಉದಾಹರಣೆ ನೋಡೋಣ. ಏಕೈಕ. ಇದು ಏಕೈಕ ಅನ್ನೋದ್ನು ಬಹಳ ಸಾರಿ ನಾವು ಪರೀಕ್ಷೆಯಲ್ಲಿ ಬಂದಿದೆ. ನಾವು ಯಾವ್ದಂತ ಗೊತ್ತಿದ್ರೆ ಗುರುತಿಸಲು ಬಹಳ ಸುಲಭ ಆಗುತ್ತೆ. ಇದು ಏಕೈಕ ಇಸ್ಈಕ್ವಲ್ ಟು ಏಕ ಪ್ಲಸ್ ಏಕ. ಈ ತರ ಬಿಡಿಸೋದು. ಘನ ಅಧಿಕ್ ಔದಾರ್ಯ. ಶಿವ್ ಐಕ್ಯ. ಶಿವ ಅಧಿಕ್ ಐಕ್ಯ ಶಿವೈಕ್ಯ. ಉದಾಹರಣೆ ನೋಡ್ರಿ. ಲೋಕೈಕ ವೀರ ಮತ್ತು ಇನ್ನೊಂದು ಮೌನಧಾರ್ಯ. ಇವೆರಡನ್ನ ಬಿಡಿಸಿ ಕಮೆಂಟ್ ನಲ್ಲಿ ತಿಳಿಸಿ. ಎಂಡ್ ಸಂಧಿ. ಈ ಉ ರು ಕಾರಗಳಿಗೆ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈ ಕಾರಗಳಿಗೆ ಯಕಾರವು ಉ ಕಾರಗಳಿಗೆ ಓಕಾರವು ಋಕಾರಕ್ಕೆ ರೇಪ ಅಂದ್ರೆ ಹರ್ಕಾರವು ಆದೇಶವಾಗುವುದಕ್ಕೆ ಎಂಡ್ ಸಂಧಿ ಎಂದು ನಾವು ಕರೆಯುತ್ತೇವೆ. ಏನಪ್ಪಾ ಅಂದ್ರೆ ಈ ಉ ರು ಆ 5 ಕಾರಗಳಿಗೆ ಮುಂದೆ ನಾವು ಸವರ್ಣವಲ್ಲದ ಒಂದು ಸ್ವರ ಬಂದಾಗ ಈ ಕಾರಗಳಿಗೆ ಯಕಾರವು ಊಗಳಿಗೆ ಓಕಾರ ಋಕಾರಕ್ಕೆ ರೇಪ ಅಂದ್ರೆ ಹರ್ಕಾರ ಆದೇಶವಾಗುವುದಕ್ಕೆ ನಾವು ಎಂಡ್ ಸಂಧಿ ಎಂದು ಕರಿತೀವಿ. ಯಾವ ತರಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಈ ಪ್ಲಸ್ ಆ ಪ್ಲಸ್ ಉ ಈ ರೀತಿ ಬರ್ತಕ್ಕಂಥವು ಎಲ್ಲವನ್ನು ಇದು ಎಂಡ್ ಸಂಧಿ ಯ ಆಗಿ ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ಉ ಆ ಈ ತರ ಬಂದಾಗ ಅಂದ್ರೆ ಫಸ್ಟ್ ಉ ಮತ್ತೆ ಆ ಈ ಬಂದಾಗ ನಾವು ಓ ಕಾಣ್ತೀವಿ. ಓನ ಕಾಣ್ತೀವಿ. ನಾವು ಯಾವ ತರ ಬಂದಾಗ ಕೂಡ ಈ ತರನು ಬರ್ಬಹುದು ಮತ್ತೆ ಈ ತರನು ಬರ್ಬಹುದು ಅನ್ನೋದೇ ನಾವು ಇಲ್ಲಿ ನೋಡ್ತಾ ಇರೋದು. ಈಗ ಈ ಮತ್ತು ಈ ತರ ಉಲ್ಟಾನು ಬರ್ಬೋದು ಮತ್ತೆ ಈ ತರ ಸೀದಾನು ಬರ್ಬೋದು. ಆ ತರ ಬಂದಾಗ ಓ ಆಗಿ ಬರುತ್ತೆ. ರು ಇಸ್ ಈಕ್ವಲ್ ಟು ಓ ಆ ಈ ಉ ಈ ಎಲ್ಲಾ ಬಂದಾಗ ರ ಬರ್ಬೋದು ಅಥವಾ ಅರ್ ಬರ್ಬೋದು. ಈ ತರ ಬರ್ತದೆ. ಈಗ ನಾವು ಒಂದು ಬಿಡಿಸೋಣ. ಉದಾಹರಣೆ ಕೋಟ್ಯಾಧೀಶ ಇಸ್ ಈಕ್ವಲ್ ಟು ಕೋಟಿ ಅಧಿಕ್ ಆದೀಶ. ಇಲ್ಲಿ ನಮ್ಗೆ ಯ ಬಂದಿದೆ ನೋಡ್ರಿ. ಯ ಬಂದಿದೆ. ಇಲ್ಲಿ ಏನೇನ್ ಬಂದದಪ್ಪ ಅಂದ್ರೆ ಇಲ್ಲಿ ಈನು ಆದ, ಇಲ್ಲಿ ಈನು ಆದ, ಮತ್ತ ಊನು ಆದ, ಮತ್ತ ಅನಾದ, ಈ ಅದ, ಅದ, ಹೂ ಅದ ಎಲ್ಲವನ್ನು ಸೇರಿದಾಗ ನಾವು ಆಗಿ ಕಾಣ್ತೀವಿ. ಏನ ಕಾಣ್ತೀವಿ ಬಿಡಿಸಿದಾಗ. ನೋಡಿ ಈ ಮತ್ತು ಎರಡು ಅದಾವ. ಈ ತರ ಬರತಕ್ಕಂಥದ್ದೇ ನಮ್ಗೆ ಎಂಡ್ ಸಂಧಿ. ಕೋಟ್ಯಾಧೀಶ ಇಸ್ ಈಕ್ವಲ್ ಟು ಕೋಟ್ಯಾಧಿಕ್ ಆದೀಶ. ಇಲ್ಲಿ ಜಾತ್ಯತೀತ, ಜಾತಿ ಅಧಿಕ್ ಅತೀತ, ಜಾತ್ಯತೀತ. ಮನ್ವಂತರ ಇಸ್ ಈಕ್ವಲ್ ಟು ಮನು ಅಧಿಕ್ ಅಂತರ, ಮನು ಅಧಿಕ್ ಅಂತರ ಮನ್ವಂತರ. ಮತ್ತೆ ಅತ್ಯಂತ ಬಿಡಿಸಿ. ಅತ್ಯಂತ ಅಂದ್ರೆ ಅತಿ ಪ್ಲಸ್ ಅಂತ ಅತ್ಯಂತವಾಗಿ ನಾವು ಕಾಣ್ತೀವಿ. ಮತ್ತೆ ನಿಮ್ಗೆ ಎರಡನ್ನ ಕೊಡ್ತೀನಿ. ಮನ್ವಾದಿ ಮತ್ತು ಗತ್ಯಾಂತರ.
ಗತ್ಯಂತರ ಇದನ್ನ ಬಿಡಿಸಿ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಗೆ ಇದು ಸಂಸ್ಕೃತ ಸಂಧಿಗಳ ಸ್ವರ ಸಂಧಿಗಳನ್ನ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ವ್ಯಂಜನ ಸಂಧಿಗಳನ್ನ ನೋಡೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.